ನಮಸ್ತೆ ಪ್ರಿಯ ವೀಕ್ಷಕರೇ, PMC ಕನ್ನಡ ಎಲ್ಲ ಪ್ರಿಯ ವೀಕ್ಷಕರಿಗೂ ನಿರ್ವಾಣ ಫುಡ್ಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯ ರೆಡ್ಡಿ. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೆ ನಮನಗಳನ್ನು ತಿಳಿಸ್ತಾ, ನನ್ನ ಗುರುಗಳಾದ ಹರಿಕೃಷ್ಣ ಸರ್ಗೆ ನಮನಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಮಾಸ್ಟರ್ಸ್, ಇವತ್ತು ಸಹ ಒಂದು ಹೆಲ್ದಿ ಆದ ಒಂದು ರೆಸಿಪಿ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಇದು ನಾರ್ಮಲಿ ಎಲ್ಲರೂ ಮನೆಯಲ್ಲಿ ಮಾಡುವಂಥದ್ದು ಆ್ಯಂಡ್ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಎಗೇನ್ ವೆಯ್ಟ್ ಲಾಸ್ ಆರ್ ವೆಯ್ಟ್ ಗೇನ್ ಯಾರಿಗೆಲ್ಲ ಫಾಲೋ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ರೆಸಿಪಿ ತುಂಬ ಸಹಕಾರಿ ಆಗುತ್ತೆ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥ ರೆಸಿಪಿ ಬಂದು ಫ್ರೂಟ್ ಸಲಾಡ್. ವೆರಿ ಸಿಂಪಲ್ ಆ್ಯಂಡ್ ವೆರಿ ಹೆಲ್ದಿ ರೆಸಿಪೀಸ್ ಇದು. ನೈಟ್ ಟೈಮಲ್ಲಿ ನಮಗೆ ಊಟ ಬೇಡ ಅಂದ್ಕೊಂಡವರು, ಊಟ ಬೇಡ ಇವಾಗ ಏನು ಅಂದ್ಕೊಂಡಾಗ ಈ ಸಲಾಡನ್ನು ನೀವು ಮಾಡ್ಕೋಬೋದು. ಆ್ಯಂಡ್ ನಿಮ್ಮದೇನದು ವೆಯ್ಟ್ ಲಾಸ್ ಒಂದು ಮೆನ್ಯೂಸ್ ಇದ್ದಾಗ ಇದು ಒಂದು ಸಹ ನೀವು ಸೇರಿಸ್ಕೋಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಒಂದು ಬೌಲ್ ಫುಲ್ಲು ಫ್ರೂಟ್ ಸಲಾಡನ್ನು ತಿಂದಾಗ ಎಷ್ಟು ಎನರ್ಜೆಟಿಕ್ ಫೀಲ್ ಆಗ್ತೀವಿ, ಎಷ್ಟು ಲೈಟ್ ಫೀಲ್ ಆಗ್ತೀವಿ ನಾವು. ಆ್ಯಂಡ್ ನೈಟ್ ಟೈಮು ಸಹ ಒಂದು ಬೌಲ್ ಫ್ರೂಟ್ ಸಲಾಡ್ ತಿನ್ನೋದ್ರಿಂದ ತುಂಬ ಉಪಯೋಗಕಾರಿ. ನಮ್ಮ ಹೆಲ್ತ್ಗೆ, ನಮ್ಮ ತ್ವಚೆಗೆ, ನಮ್ಮ ಹೇರ್ಸ್ಗೆ, ನೇಲ್ಸ್ಗೆ ಎಲ್ಲದಕ್ಕೂ ಎಲ್ಲದಕ್ಕೂ ಇದು ತುಂಬ ಸಹಕಾರಿಯಾಗಿದೆ. ಸೊ ಈ ತುಂಬ ಸಿಂಪಲ್ ಆದ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವತ್ತು ತಗೊಂಡಿರುವಂಥದ್ದು ಪೊಮೊಗ್ರೆನೇಟ್, ದಾಳಿಂಬೆ, ಆ್ಯಪಲ್, ಪಿಯರ್ಸ್ ಮತ್ತು ಇದು ಗ್ರೇಪ್ಸ್. ಯಾವ ಗ್ರೇಪ್ಸ್ ಅದು ತಗೊಳ್ಬೋದು. ತುಂಬ ಹುಳಿ ಇರೋದನ್ನ ಅವಾಯ್ಡ್ ಮಾಡಿ, ಸ್ವಲ್ಪ ಸ್ವೀಟ್ ಆಗಿರೋದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಏಲಕ್ಕಿ ಬಾಳೆಹಣ್ಣು ಆರ್ ದೊಡ್ಡ ಬಾಳೆಹಣ್ಣು ಸಹ ನಾವು ಉಪಯೋಗಿಸ್ಕೋಬೋದು. ಆ್ಯಂಡ್ ಪಪಾಯ ತಗೊಂಡಿದ್ದೀನಿ. ಆ್ಯಂಡ್ ಆ್ಯಪಲ್, 2 ಥರ ಆ್ಯಪಲ್ ಇದೆ. ಡ್ರೈ ಫ್ರೂಟ್ಸ್ನು ಸಹ ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಂಡ್ ಬೆಲ್ಲ, ಇದಕ್ಕೆ ಟೇಸ್ಟ್ಗೆ ಬೆಲ್ಲ ಬೇಕಂದವರು ಅದನ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಹನಿನೂ ಸಹ ಯೂಸ್ ಮಾಡ್ಬೋದು. ನಾನಿವತ್ತು ಬೆಲ್ಲನೂ ತಗೊಂಡಿದ್ದೀನಿ ಆ್ಯಂಡ್ ಹನಿನೂ ಸಹ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾಸ್ಟರ್ಸ್, ವೆರಿ ಸಿಂಪಲ್ ರೆಸಿಪಿ ಇದು. ನೀವು ಆಲ್ರೆಡಿ ಮನೇಲಿ ಮಾಡಿರ್ತೀರ. ಸೊ ಅದನ್ನೇ ನಾನು ನನ್ನ ಹತ್ರ ಯಾವ್ಯಾವ ಫ್ರೂಟ್ಸ್ ಇದೆಯೋ ಅದನ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಮಾಸ್ಟರ್ಸ್, ನಾನು ನಿಮಗೆ ಯಾವ್ಯಾವ ಫ್ರೂಟ್ಸ್ ತೋರಿಸ್ತೀನಲ್ವ ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಾಳಿಂಬೆಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಡ್ರೈ ಫ್ರೂಟ್ಸ್ನೂ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ತೋರಿಸ್ತಾ ಇರೋದು ಒಬ್ಬ ವ್ಯಕ್ತಿಗೆ, ಅಂದರೆ ಓನ್ಲಿ 1 ಬೌಲ್ ಆಫ್ ಫ್ರೂಟ್ ಸಲಾಡ್ ಎಷ್ಟು ಬೇಕಾಗುತ್ತೆ ಅಂತ ಮಾತ್ರ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟಾಗಿ ದಾಳಿಂಬೆಯನ್ನು ತೊಗೊತಾ ಇದ್ದೀನಿ. ಯಾವುದೇ ಆಗಲಿ, ನೀವು ಎಷ್ಟೇ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಬಳಸೋದಿದ್ರೆ ನಿಮ್ಮ ಕೈ ಒಂದು ಮುಷ್ಟಿ ಎಷ್ಟು ಬರುತ್ತೋ ಅಷ್ಟು, ಆ್ಯಂಡ್ ಅದಕ್ಕಿಂತ ಸ್ವಲ್ಪ ಜಾಸ್ತಿಯನ್ನು ಉಪಯೋಗಿಸ್ಕೋಬೇಕು ಅಷ್ಟೇ. ಇದು 1 ಟೈಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ಆ್ಯಪಲ್ಲು ಸಹ, ಅವಾಗ ನಿಮ್ಗೇನಾಗುತ್ತೆ 1 ಆ್ಯಪಲ್ ಅಷ್ಟು ಬರುತ್ತೆ ಒಬ್ಬರಿಗೆ. 1 ಆ್ಯಪಲ್ ಅಷ್ಟು ಉಪಯೋಗಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಪ್ಯೂರ್ ಫ್ರೂಟನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ಒಂಥರ ಸೇಬು ಅಂತಾರೆ ಇದನ್ನು. ಇದು ಅಷ್ಟೇ 1 ಆಗೋಷ್ಟು ಆದರೆ ಸಾಕು ನಮಗೆ. ಆ್ಯಂಡ್ ಇವಾಗ ನಾನು ಪಪಾಯನ ತಗೊಂಡಿದ್ದೀನಿ. ಪಪಾಯನ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು, ಇದು ಅಷ್ಟೇ 1/4 ಹೋಳಷ್ಟು ಆಗೋಷ್ಟನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಆದರೂ ಯೂಸ್ ಮಾಡ್ಬೋದು, ಯಾವುದು ನಿಮಗೆ ಸಿಗುತ್ತೋ ಆ ದ್ರಾಕ್ಷಿನ ಯೂಸ್ ಮಾಡ್ಕೋಬೋದು. ನಾನು ಇದಕ್ಕೆ ರೆಡ್ ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಖರ್ಜೂರದ ಹಣ್ಣು, ಕಾಯಿನ ಹಣ್ಣಾಗಿಲ್ಲ, ಇದನ್ನು ಸಹ ನಾವು ಬಳಸ್ಕೋಬೋದು. ಇದು ಸಹ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಾನಿವಾಗ ಬಾಳೆಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ.
ಸೊ ಇದು ಬಿಡಿಸಿರುವಂಥ ಬಾಳೆಹಣ್ಣ ನಾವು ಹಂಗೆ ನೈಫಲ್ಲಿ ಆ ಸಲಾಡಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 1.5 ಬನಾನಾ ಆದರೆ ನಮಗೆ ಸಾಕು, ಒಂದು ಬೌಲ್ ಅಷ್ಟೋದ್ರಿಗೆ ಸಾಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ. ಇದನ್ನು ನೀವು ಪೌಡರ್ ಮಾಡಿಕೊಂಡು ಸಹ ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ. ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲ ಬೇಕು ಅನ್ನೋರು ಬೆಲ್ಲ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಯಾಕಂದರೆ ಹಣ್ಣುಗಳಲ್ಲೇ ತುಂಬ ಸಿಹಿ ಇರುತ್ತೆ. ಮತ್ತು ಕೊಬ್ಬರಿ, ಇದಕ್ಕೆ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ಕೊಬ್ಬರಿ ಯೂಸ್ ಮಾಡಿದರೆ ಫ್ರೂಟ್ ಸಲಾಡ್ ಮಾಡಿದರೆ ಒಂದು ಸಲ ಕೊಬ್ಬರಿಯನ್ನು ಯೂಸ್ ಮಾಡಿ ಫ್ರೂಟ್ ಸಲಾಡನ್ನು ಮಾಡ್ಕೊಂಡು ನೋಡಿ. ಇದನ್ನಿವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಬೆಲ್ಲ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. ಡಯಟ್ ಕಾನ್ಷಿಯಸ್ಗೋಸ್ಕರ ಹನಿನೂ ಸಹ ನಾವು ಆ್ಯಡ್ ಮಾಡ್ಕೋಬೋದು. ಹನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹನಿ ಮಾತ್ರ ನಾವು ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ, ಜಸ್ಟ್ ಫಾರ್ ಟೇಸ್ಟ್. ಆ್ಯಂಡ್ ಹನಿ ಸೇವಿಸೋದ್ರಿಂದನೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಸಹ ನಾವು ಮತ್ತೆ ಮಿಕ್ಸ್ ಮಾಡೋಣ. ಮಾಸ್ಟರ್ಸ್, ನನಗೆ ಈ ಫ್ರೂಟ್ ಸಲಾಡ್ ಆಗಲಿ ವೆಜಿಟೇಬಲ್ ಸಲಾಡ್ ಆಗಲಿ ಯಾವ ಥರ ನನಗೆ ಪರಿಚಯ ಅಂದರೆ, ನನ್ನ ತಂದೆ ತಾಯಿ ಇಬ್ಬರೂ SSYಗೆ ಹೋಗ್ತಾಯಿದ್ರು. ನಾನು 3ನೇ ತರಗತಿನಲ್ಲಿದ್ದಾಗಲೇ ನಾನು ಆಧ್ಯಾತ್ಮಿಕಕ್ಕೆ ಬಂದಿರೋದು ನಮ್ಮ ಮಮ್ಮಿ ಡ್ಯಾಡಿಯವ್ರ ಜೊತೆ. ಅವರು SSY ಅನ್ನೋ ಒಂದು ಕ್ಲಾಸಸ್ಗೆ ಹೋಗ್ತಾಯಿದ್ರು. ಆವಾಗಲಿಂದನೂ ಈ ರಾ ಫುಡ್ ಆಗಲಿ ಈ ಫ್ರೂಟ್ ಸಲಾಡ್ ಆಗಲಿ ಮಾಡೋದಾಗಲಿ ನಾವು ಸೇರ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಆವಾಗಲಿಂದನೂ ಅವೇರ್ನೆಸ್ ಇದೆ. ಡಯಟ್ ಕಾನ್ಷಿಯಸ್ ಅಂತ ಬಂದಾಗ ಈ ಥರ ಮಾಡಿಕೊಡ್ತಾಯಿದ್ರು ಮನೆಯಲ್ಲೂ ಸಹ. ಅವರು ಸಹ ವೆಯ್ಟ್ ಲಾಸ್ಗೆ ಆಗೋದಕ್ಕೋಸ್ಕರ ಮನೆಯಲ್ಲಿ ಮಾಡ್ಕೊತಾ ಇದ್ರು. ಇದ್ರ ಬಗ್ಗೆ ನನಗೆ ಚಿಕ್ಕ ವಯಸ್ಸಲ್ಲೇ ಅವೇರ್ನೆಸ್ ಇದೆ. ಆ್ಯಂಡ್ ಮೆಡಿಟೇಷನ್ನು ಅಷ್ಟೇ. ಅವರೂ ಆ ವಯಸ್ಸಿಗೆ ನಾನೊಂದು 3rd ಸ್ಟ್ಯಾಂಡರ್ಡ್ ಇದ್ದಾಗಲೇ ಅವರು ಸಹ ಧ್ಯಾನ ಯೋಗ ಎಲ್ಲ ಮಾಡ್ತಾ ಇರೋದ್ರಿಂದ ಆ ಧ್ಯಾನದ ಪರಿಚಯ ತುಂಬ ಚಿಕ್ಕ ವಯಸ್ಸಿಗೆ ನನಗೆ ಇದೆ ಮಾಸ್ಟರ್ಸ್. ಆ್ಯಂಡ್ ನಾನು ತುಂಬ ವಿಡಿಯೋಸಲ್ಲೂ ನಾನು ಹೇಳಿದ್ದೀನಿ, UFOಸ್ ಕಾಣಿಸೋದ್ರಿಂದ ಆ್ಯಂಡ್ ಸಾಕಷ್ಟು ಲೈಟ್ಸ್ ಕಾಣಿಸೋದ್ರಿಂದ ನನಗೆ ಇದ್ರ ಬಗ್ಗೆ ಇನ್ನೂ ಏನಿದೆ ಅಂತ ಒಂದು ತಪನ ಜಾಸ್ತಿ ಆದಾಗ ಧ್ಯಾನದ ನನ್ನ ಜರ್ನಿ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಎಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೂ ತುಂಬ ಮೋಸ ಮಾಡ್ತಾಯಿದ್ರು ಈ ಗುರೂಜಿಗಳು. ಸಾಕಷ್ಟು ಜನ ಆ ಪೂಜೆ ಈ ಪೂಜೆ ಅಂತೇಳಿ ತುಂಬ ನಾವು ಮೋಸ ಹೋದ್ವಿ. ಎಲ್ಲ ಬೇಡ, ಇದೆಲ್ಲ ಏನೂ ಬೇಡ, ಇದು ಆಧ್ಯಾತ್ಮಿಕ ಅನ್ನೋದು ಒಂದು ತುಂಬ ಮೋಸ ಮಾಡ್ತಾಯಿದ್ದಾರೆ ಅಂತ ನಾನು ಡ್ರಾಪ್ ಆದಾಗ ನಮಗೆ ನಮ್ಮ ಫ್ಯಾಮಿಲಿಗೆಲ್ಲ ಸಿಕ್ಕಿದ್ದು ಹರಿಕೃಷ್ಣ ಸರ್ ಅವರು. ಹರಿಕೃಷ್ಣ ಸರ್ ಅವ್ರು ಬಂದಾದಮೇಲೆ ನಮ್ಮ ಧ್ಯಾನದ ಒಂದು ಸಾಧನೆಗೆ ಅವರು ತುಂಬ ಹೆಲ್ಪ್ ಮಾಡಿಕೊಟ್ರು ಮಾಸ್ಟರ್ಸ್. ಸೊ ಇದೇ ರೀತಿ ನಂದು ಧ್ಯಾನ ಸಾಧನೆ ಕಂಟಿನ್ಯೂ ಆಗ್ತಾ ಇದೆ. ಕ್ರಿಸ್ಟಲ್ಸು ಸಹ ಹಂಗೆ ನನಗೆ ಕನೆಕ್ಟ್ ಆಗಿತ್ತು. ಇದು ನನ್ನ ಧ್ಯಾನದ ಒಂದು ತುಣುಕು ನಿಮಗೆ ಹಂಚ್ಕೋಬೇಕು ಅಂತ ಅನಿಸ್ತು. ಸೊ ಈ ಥರ ನನಗೆ ರಾ ಫುಡ್ ಅನ್ನೋದು ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ಅದರ ಅವೇರ್ನೆಸ್ಸು ನನ್ನ ತಂದೆ ತಾಯಿ ನನಗೆ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಸೊ ಇವಾಗ ಫ್ರೂಟ್ಸ್ ಸಲಾಡ್ಗೆ ಏನೇನು ಬೇಕೋ ಎಲ್ಲ ನಾನು ಮಿಕ್ಸ್ ಮಾಡಿದಾಯಿತು. ಲಾಸ್ಟ್ಗೆ ನಾವು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳೋಣ. ನಾನು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ ಇವಾಗ. ಏಲಕ್ಕಿ ಅದು ಫ್ಲೇವರ್ನೇ ಚೇಂಜ್ ಮಾಡುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವ ಏಲಕ್ಕಿ ಫ್ಲೇವರು. ಸ್ವೀಟ್ಗೆ ಏಲಕ್ಕಿ ಇಲ್ಲಾಂದರೆ ಚೆನ್ನಾಗೇ ಇರಲ್ಲ. ಸೊ ಫ್ರೂಟ್ ಸಲಾಡ್ಗೂ ಅಷ್ಟೇ ಏಲಕ್ಕಿ ಆ್ಯಡ್ ಮಾಡಿ. ಏಲಕ್ಕಿಯಿಂದ ವುಮೆನ್ಸ್ ಹೆಲ್ತ್ಗೆ ತುಂಬ ಉಪಯೋಗಕರ ಇದೆ. ಏಲಕ್ಕಿ ದಿನಕ್ಕೊಂದಾಗಲಿ 2 ದಿವಸಕ್ಕೊಂದಾಗಲಿ ತಿನ್ನಲೇಬೇಕು ಮಾಸ್ಟರ್ಸ್. ಸೊ ಇದು ಈಗ ಫ್ರೂಟ್ ಸಲಾಡ್, ವೆರಿ ಕಲರ್ಫುಲ್ ಫ್ರೂಟ್ ಸಲಾಡ್ ರೆಡಿ ಟು ಈಟ್. ಓಕೆ, ಸೊ ಮಾಸ್ಟರ್ಸ್ ನಾವು ಫ್ರೂಟ್ ಸಲಾಡ್ ರೆಡಿ ಟು ಈಟ್. ಓಕೆ, ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ತೆ ನಿಮಗೆಲ್ಲ ಹೇಳಿದ್ದೀನಲ್ವ, ಮನೆಯಲ್ಲಿ ಮಾಡ್ಕೊಳ್ಳಿ.
ಆಚೆ ಫುಡ್ಡು ಆದಷ್ಟು ಅವಾಯ್ಡ್ ಮಾಡಿ ಈ ಥರ ಸಿಂಪಲ್ ಫ್ರೂಟ್ ಸಲಾಡ್ ಆಗಲಿ ವೆಜಿಟೇಬಲ್ ಸಲಾಡ್ ಆಗಲಿ ಮನೆಯಲ್ಲೇ ಮಾಡ್ಕೊಳ್ಳಿ ತಿಂದ್ಕೊಳ್ಳಿ. ಓಕೆ, ಇದನ್ನು ನಾನು ಟೇಸ್ಟ್ ಮಾಡ್ತೀನಿ, ಯಾಕಂದರೆ ಬೆಲ್ಲ, ಹನಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸೊ ವೆರಿ ಟೇಸ್ಟಿ ರೆಸಿಪಿಯೊಂದಿಗೆ ಇವತ್ತಿನ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರ್. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಾರ್ ಮೋರ್ ವಿಡಿಯೋಸ್ ಫಾಲೋ PMC ಕನ್ನಡ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.